ಇವಾಗಿನ ಸಾಮಾನ್ಯವಾದ ಪ್ರಾಬ್ಲಮ್ ಅಂದರೆ ಲೋವರ್ ಬ್ಯಾಕ್ ಪೇನ್. ಯಾರು ಜಾಸ್ತಿ ಹೊತ್ತು ನಿಂತಿರ್ತಾರೋ ಅಥವಾ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಎಲ್ಲರಿಗೂ ಲೋವರ್ ಬ್ಯಾಕ್ ಪೇನ್ ತುಂಬ ಕಾಮನ್ ಆಗಿದೆ. ಇದಕ್ಕೆ ಏನು ಮಾಡ್ಬೋದು, ಏನು ಪರಿಹಾರ? ವೆರಿ ಫ್ಯೂ ಎಕ್ಸಸೈಸಸ್ ಇದೆ, ಅದು ನೀವು ಮನೇಲೇ ಮಲ್ಕೊಂಡು ಮಾಡೋ ಥರ ಎಕ್ಸಸೈಸಸ್. ಹಾಯ್, ನಮಸ್ಕಾರ. ನಾನು ಐಶ್ವರ್ಯ ಉದಯ. ನಾನು ಫಿಸಿಯೋಥೆರಪಿಸ್ಟ್, ಜಯನಗರದಲ್ಲಿ ವೈಟ್ ಸ್ಟುಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಲೋವರ್ ಬ್ಯಾಕ್ ಪೇನ್. ಇವಾಗಿನ ಸಾಮಾನ್ಯವಾದ ಪ್ರಾಬ್ಲಮ್ ಅಂದರೆ ಲೋವರ್ ಬ್ಯಾಕ್ ಪೇನ್. ಯಾರು ಜಾಸ್ತಿ ಹೊತ್ತು ನಿಂತಿರ್ತಾರೋ ಅಥವಾ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಎಲ್ಲರಿಗೂ ಲೋವರ್ ಬ್ಯಾಕ್ ಪೇನ್ ತುಂಬ ಕಾಮನ್ ಆಗಿದೆ. ಇದಕ್ಕೆ ಏನು ಮಾಡ್ಬೋದು, ಏನು ಪರಿಹಾರ? ವೆರಿ ಫ್ಯೂ ಎಕ್ಸಸೈಸಸ್ ಇದೆ, ಅದು ನೀವು ಮನೇಲೇ ಮಲ್ಕೊಂಡು ಮಾಡೋ ಥರ ಎಕ್ಸಸೈಸಸ್. ಇವಾಗ ಏನೋ ಮಾಡ್ತಾ ಇದ್ದಾಗ ನಿಮಗೆ ಪೇನ್ ಬಂತು ಅಂದ ತಕ್ಷಣ ಮೊದಲನೇದಾಗಿ ನೀವು ರೆಸ್ಟ್ ಕೊಡಬೇಕು ಬ್ಯಾಕ್ಗೆ. ತಕ್ಷಣ ಬಗ್ಗೋದಾಗಲಿ ಟ್ವಿಸ್ಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಹೊತ್ತಿನ ನಂತರ ಇವಾಗ ನಾನು ತೋರಿಸೋ ಎಕ್ಸಸೈಸಸ್ನ ನೀವು ಮಾಡ್ಬೋದು. ಎಕ್ಸಸೈಸಲ್ಲಿ 3 ಭಾಗಗಳಿರುತ್ತವೆ. ಮೊದಲನೇದಾಗಿ ಪೇನ್ ರಿಲೀಫ್ ಆ್ಯಂಡ್ ಮೊಬಿಲಿಟಿ, ಅಂದರೆ ಪೇನ್ನ ಕಮ್ಮಿ ಮಾಡೋದು ಮತ್ತು ಎಷ್ಟು ಚೆನ್ನಾಗಿ ಜಾಯಿಂಟ್ ಫ್ರೀ ಆಗಿ ಮೂವ್ ಆಗುತ್ತೆ ಅಂತ ನೋಡಬೇಕು. ಇದನ್ನು ಮಾಡೋದು 4 ಎಕ್ಸಸೈಸಸ್. ಈ ಎಕ್ಸಸೈಸಸ್ ನಾ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಮಲ್ಕೊಂಡು ಮಂಡಿಯನ್ನು ಮಡಚಿ ನಿಮ್ಮ ಹೊಟ್ಟೆಯನ್ನು ಒಳಗೆ ಬತ್ತಬೇಕು. ನಿಮ್ಮ ಬ್ಯಾಕು ಮ್ಯಾಟ್ಗೆ ಟಚ್ ಆಗಬೇಕು. ಹೋಲ್ಡ್ 10 ಕೌಂಟ್ಸ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಎರಡನೇ ಎಕ್ಸಸೈಸ್, 2 ಕಾಲು ಚಾಚಿ 1 ಕಾಲನ್ನ ಮಡಚಿ ಮಂಡಿಯನ್ನು ಎದೆಗೆ ಹೀಗೆ ಹಗ್ ಮಾಡಿ. ಇದು 10 ಕೌಂಟ್ಸ್. ಹೋಲ್ಡ್ 1 2 3 4 5 6 7 8 9 10. ಮತ್ತೆ ಇನ್ನೊಂದು ಕಾಲು 1 2 3 4 5 6 7 8 9 10. ಇದು ಮಾಡಬೇಕಾದ್ರೆ ನಿಮಗೆ ಯಾವ ಥರದ ಪೇನು ಆಗಬಾರ್ದು. ನೆಕ್ಸ್ಟ್ ಮೂರನೇದು ಕ್ಯಾಟ್ ಆ್ಯಂಡ್ ಕೌ. ನಿಮ್ಮ 2 ಕೈ ಮತ್ತು 2 ಕಾಲು ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕು. ಬ್ರೀದ್ ಇನ್ ಮಾಡ್ತಾ ಮೇಲೆ ಸ್ಪೈನ್ನ ಒಳಗೆ ತಳ್ಳಿ ಮೇಲೆ ನೋಡಿ. ಬ್ರೀದ್ ಔಟ್ ಮಾಡ್ತಾ ಸ್ಪೈನ್ನ ಮೇಲೆ ತಳ್ಳಿ ಒಳಗೆ ನೋಡಿ. ಇದು 5 ಕೌಂಟ್ಸ್. ಬ್ರೀದ್ ಇನ್, ಬ್ರೀದ್ ಔಟ್, breathe in, breathe out, breathe in, breathe out, breathe in, breathe out. ನ್ಯೂಟ್ರಲ್ ಪೊಸಿಷನ್. 4ನೇ ಎಕ್ಸಸೈಸು ಸೇಮ್ ಅದೇ ಪೊಸಿಷನ್. ಹಿಂದೆ ಕೂತ್ಕೊಳ್ಳಿ. ಹಿಂಡಿ ಮೇಲೆ ಕಂಪ್ಲೀಟಾಗಿ ಕೂತ್ಕೊಂಡು ಕೈ ಮುಂದೆ ಸ್ಟ್ರೆಚ್ ಮಾಡ್ತಾ ನಿಮ್ಮ ಹಣೆಯನ್ನು ಫ್ಲೋರ್ಗೆ ಟಚ್ ಮಾಡಿ. ಈ ಪೊಸಿಷನಲ್ಲಿ 10 ಕೌಂಟ್ ಹಾಗೆ ಸ್ಟ್ರೆಚ್ ಮಾಡಿ ಡೀಪಾಗಿ ಉಸಿರಾಡಿ. 1 2 3 4 5 6 7 8 9 10. ಈ 4 ಎಕ್ಸಸೈಸ್ನ ದಿನಕ್ಕೆ 1 ಸರ್ತಿ ಮಾಡಿದ್ರೆ ಸಾಕು. ಫಸ್ಟ್ 3 to 5 ಡೇಸ್ ಇದನ್ನು ಮಾತ್ರ ಮಾಡಿ ಪೇನ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ನೋಡಿ. 1 ಸರ್ತಿ ಪೇನ್ ಕಮ್ಮಿ ಆದಮೇಲಿಂದ ಸ್ಟೆಬಿಲೈಸೇಷನ್ ಅಂತೀವಿ. ಕೋರ್ ಸ್ಟೆಬಿಲೈಸೇಷನ್ ಅಂದರೆ ನಿಮ್ಮ ಹೊಟ್ಟೆ ಭಾಗವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಮೋಸ್ಟ್ ಕಾಮನ್ಲಿ ಬ್ಯಾಕ್ ಪೇನ್ ಬರೋದು ಹೊಟ್ಟೆ ಭಾಗ ಲೂಸ್ ಇರೋದ್ರಿಂದ. ಸೊ ನಾನು ಇವಾಗ ಅದಕ್ಕಾಗಿ 4 ಎಕ್ಸಸೈಸ್ಗಳನ್ನು ತೋರಿಸ್ತೀನಿ. ಬೆನ್ನ ಮೇಲೆ ಮಲ್ಕೊಂಡು ಕೈ ಸ್ಟ್ರೇಟಾಗಿ ರೂಫ್ ಕಡೆ ಎತ್ತಿ ಕಾಲು 90 ಡಿಗ್ರಿ ಮಡ್ಚಿ. ಈ ಪೊಸಿಷನಲ್ಲಿ ಬರೀ ರೈಟ್ ಹ್ಯಾಂಡ್ ಲೆಫ್ಟ್ ಲೆಗ್ನ ಎಕ್ಸ್ಟೆಂಡ್ ಮಾಡಿ. 1 ಬ್ಯಾಕ್, 2 ಬ್ಯಾಕ್ 5 ಕೌಂಟ್, 3 ಬ್ಯಾಕ್, 4 ಬ್ಯಾಕ್, 5 ಬ್ಯಾಕ್. ಇವಾಗ ಆಪೋಸಿಟ್ ಸೈಡ್, ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್. 1 ಬ್ಯಾಕ್, 2 ಬ್ಯಾಕ್, 3 ಬ್ಯಾಕ್, 4 ಬ್ಯಾಕ್, 5 ಬ್ಯಾಕ್. ಇದು ನಿಮಗೆ 5 ಕೌಂಟ್ಸಿಂದ ಸ್ಟಾರ್ಟ್ ಮಾಡಿ
ನಿಮಗೆ ಈಸಿ ಅನಿಸಿದ ತಕ್ಷಣ ಕೌಂಟ್ಸ್ನ ಜಾಸ್ತಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಎಕ್ಸಸೈಸ್ ಬರ್ಡ್ ಡಕ್. ಸೇಮ್ ಪೊಸಿಷನ್, arms and legs equal distance, extend 1 down, opposite 1 down, 2 down, 2 down. ಇದನ್ನ 5 ಸರ್ತಿ ಮಾಡಿ. ಮೂರನೇ ಎಕ್ಸಸೈಸ್ ಗ್ಲೂಟ್ ಬ್ರಿಡ್ಜಸ್ ಅಂತ. ಮಲ್ಕೊಂಡು ಬೆನ್ನ ಮೇಲೆ ಕೈನ ನಿಮ್ಮ ತೊಡೆ ಪಕ್ಕ ಇಟ್ಕೊಳ್ಳಿ, ಕಾಲು ಪಕ್ಕ ಇಟ್ಕೊಳ್ಳಿ. ಹಿಪ್ಪನ್ನು ಬ್ರೀದ್ ಔಟ್ ಮಾಡ್ತಾ ಟೈಟ್ ಮಾಡಿಕೊಂಡು ಎತ್ತಿ. 1 ಡೌನ್, 2 3 4 5. 5ನೇ ಕೌಂಟು 10 ಸೆಕೆಂಡ್ ಹೋಲ್ಡ್ ಇಟ್ಕೊಳ್ಳಿ. 1 2 3 4 5 6 7 8 9 10. ಈ 3 ಎಕ್ಸಸೈಸಸ್ನ ನೀವು ಪೇನ್ ಕಮ್ಮಿ ಆದ್ಮೇಲಿಂದ ಪ್ರಾಕ್ಟೀಸ್ ಮಾಡ್ಬೋದು. ಪ್ರತಿಯೊಂದು 5 ಕೌಂಟಿಂದ ಸ್ಟಾರ್ಟ್ ಮಾಡಿ ಗ್ರ್ಯಾಜುಲಿ 10 15 20 ತನಕ ಮಾಡ್ಬೋದು. ಈ ಕೋರ್ ಎಕ್ಸಸೈಸಸ್ನ ಮೊಬಿಲಿಟಿ ಜೊತೆಯಾಗಿ ಮಾಡಬೇಕು. ನೀವು ಫಸ್ಟ್ ವಾರ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರು, ಸೆಕೆಂಡ್ ವಾರಕ್ಕೆ ಅದ್ರ ಜೊತೆ ಈ ಎಕ್ಸಸೈಸನ್ನ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಒಂದು 3 to 5 ಡೇಸ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟ್ರೆಂಥನಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಬೇಸಿಕ್ ಸ್ಟ್ರೆಂಥನಿಂಗ್ ಆ್ಯಂಡ್ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮಗೆ ಲೋ ಬ್ಯಾಕ್ ರಿಲೀಸ್ ಆಗುತ್ತೆ. ಅದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟು ವೆರಿ ಈಸಿ ಸೈಡ್ ಪ್ಲ್ಯಾಂಕ್. 10 ಕೌಂಟ್ ಇಟ್ಕೊಂಡ್ರು ಓಕೆ. ಬೇಸಿಕ್ ಬಿಗಿನರ್ ಸೈಡ್ ಪ್ಲ್ಯಾಂಕ್. ಎಲ್ಬೋ ನಿಮಗೆ ಶೋಲ್ಡರ್ ಲೆವೆಲ್, ಒಂದು ಕಾಲು ಸೀದಾ, ಮೇಲ್ಗಡೆ ಕಾಲನ್ನ ಮುಂದೆ ಇಟ್ಕೊಂಡು ಸೊಂಟ ಎತ್ತಿ ನಾರ್ಮಲ್ ಬ್ರೀದಿಂಗಲ್ಲಿ 10 ಸೆಕೆಂಡ್ ಇಟ್ಕೊಳ್ಳಿ. 1 2 3 4 5 6 7 8 9 10. ಇದನ್ನು 10 to 20 ಕೌಂಟ್ಸ್ ಹೋಲ್ಡ್ ಮಾಡ್ಬೋದು. ಇದಾದ ನಂತರ ಇದು 2 ಸೈಡ್ ಮಾಡಬೇಕು. ಸ್ಟ್ರೆಚ್, ಹಿಪ್ ಸ್ಟ್ರೆಚ್. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಬ್ರೀದ್ ಔಟ್ ಮಾಡ್ತಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಿಪ್ನ ಮುಂದೆ ತಳ್ಳಿ 10 ಕೌಂಟ್ ಹೋಲ್ಡ್ ಮಾಡಿ. 1 2 3 4 5 6 7 8 9 10. ಅದೇ ಥರ ಇನ್ನೊಂದು ಕಡೆ ಆಪೋಸಿಟ್. ಪುಷ್. 1 2 3 4 5 6 7 8 9 10. ಇದೇ ಪೊಸಿಷನಲ್ಲಿ ನೆಕ್ಸ್ಟ್ ಸ್ಟ್ರೆಚ್ ಮಾಡೋಣ. ವಾಪಸ್ ಹೋಗಿ ಹಿಂದೆ ಕೂರ್ತಿ ಟೋನ ಒಳಗೆ ಇಳ್ಕೊಂಡು ಮುಂದೆ ಬನ್ನಿ. ಸ್ಟ್ರೆಚ್. 1 2 3 4 5 6 7 8 9 10. ಇದು ಮಾಡುವಾಗ ಜಾಸ್ತಿ ಮುಂದೆ ಬಗ್ಬಾರ್ದು. ಆದಷ್ಟು ಬ್ಯಾಕ್ ಸ್ಟ್ರೇಟ್ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮುಂದೆ ಚಾಚಬೇಕು. ಇದು 2 ಕಡೆ ಮಾಡಬೇಕು. ಸೊ ಇದು ಬೇಸಿಕ್ ಎಕ್ಸಸೈಸಸ್ ನಿಮಗೆ ಲೋ ಬ್ಯಾಕ್ ಪೇನ್ಗೆ. ಇದಕ್ಕಿಂತ ಅಡ್ವಾನ್ಸ್ಡ್ ನೀವು ಮಾಡಬೇಕಂದ್ರೆ ಒಂದು ಜಿಮ್ ಟ್ರೈನರ್ನ ಕರ್ಕೊಂಡು ಮಾಡಿ. ಬ್ಯಾಕ್ ಪೇನ್ ಇರೋರು ಜಾಸ್ತಿ ಭಾರ ಎತ್ತಕ್ಕೆ ಹೋಗಬೇಡಿ. ಯಾವಾಗಲೂ ಹೊಟ್ಟೆ ಟೈಟ್ ಇಟ್ಕೊಂಡು ಮುಂದೆ ಬಗ್ಬೇಕಾಗತ್ತೆ. ಅವಾಯ್ಡ್ ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ ಆರ್ಚ್ ಮಾಡ್ಕೊಂಡು ಬೆಂಡ್ ಮಾಡೋದು ಅವಾಯ್ಡ್ ಮಾಡಿ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದು ಅವಾಯ್ಡ್ ಮಾಡಿ. ಕೂತ್ಕೊಂಡ್ರೂ ಫರ್ಮ್ ಆಗಿರೋದ್ರ ಮೇಲೆ ಕೂತ್ಕೊಂಡು ಬ್ಯಾಕ್ ಸಪೋರ್ಟ್ ಇರೋದ್ರ ಮೇಲೆ ಯಾವಾಗಲೂ ಕೂತ್ಕೊಳ್ಳಿ. ಆ್ಯಂಡ್ ಬ್ಯಾಕ್ ಪೇನ್ ಕಂಟಿನ್ಯೂಸ್ ಆಗಿ ನಿಮಗೆ 3 ಮಂತ್ಸ್ವರೆಗೂ ಇದ್ರೂ ಇಟ್ಸ್ ಬೆಟರ್ ನೀವೊಬ್ಬರು ಡಾಕ್ಟರ್ಗೆ ವಿಸಿಟ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.